ನಾವು ಹಿಂದೆ ಸರ್ಕಾರದಲ್ಲಿದ್ದಾಗ ರಸ್ತೆಗಳನ್ನೆಲ್ಲ ಮಾಡೋದು. 5 ವರ್ಷ BJಪಿಯವರು ರಸ್ತೆನೇ ಮಾಡಿದ್ರು. ಇಬ್ಬರು ಮುಖ್ಯಮಂತ್ರಿಗಳಾದರು. ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲೇ. ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ. ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದೋದ್ರಿಂದ ರಸ್ತೆಗಳು ಕೆಟ್ಟಿದ್ದಾವೆ. ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಳೆ ಈಗ ನಿಲ್ತಾ ಇದೆ, ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವು ನೋಡ್ತೀವಿ ಅದನ್ನು ನೋಡ್ತೀವಿ ರೀ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ಮಾಹಿತಿ ಸೋರಿಕೆ ಆಗ್ತಾ ಇದೆ. ರಾಜ್ಯಪಾಲರು ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ. ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು. ಅವ್ರು ಸರಿಯಪ್ಪ, ಅವ್ರದಲ್ಲೇ ತನಿಖೆ ಆಗಲಿ, ಅವ್ರ ಕಚೇರಿಯಿಂದಲೇ ತನಿಖೆ ಸೋರಿಕೆ ಆಗ್ತಾ ಇರ್ಬೋದು. ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು. ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ. ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು, ನಾವು ಹೇಳಿರೋದಲ್ಲ. ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ BDAನವ್ರಿಗೆ ಹೇಳಿದ್ರು. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ರಿ. ಕೊಪ್ಪಳ ಜಿಲ್ಲೆ 2 ವರ್ಷ ಆಯ್ತು. ಅವರು ಪೈಜನ್ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ. ನಾವು ಯಾವ್ಯಾವ್ದು ಪೆಂಡಿಂಗ್ ವರ್ಕ್ಸಿದ್ದಾವೆ, ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ. ಕಲಬುರಗಿನಲ್ಲಿ 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು, ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಇದನ್ನು ಕೂಡ ಮಾಡ್ತೀವಿ. ಏನು ಹಾಲಿನ ದರ? ಈ ಕೋಲಾರದಲ್ಲಿ ನೀವು ಹಾಲಿನ ದರವನ್ನು ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ. ನೋಡಪ್ಪ, ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಮಾಗಡಿನಲ್ಲಿ ಭಾಳ ಜನ ಮಿನಿಸ್ಟ್ರಿಗಳು, MLAಗಳು, ರೈತರು ಮತ್ತು ಮಿಲ್ಕ್ ಯೂನಿಯನ್ನವರು, ಬೆಂಗಳೂರು ಮಿಲ್ಕ್ ಯೂನಿಯನ್ನವರು ಒತ್ತಾಯ ಮಾಡಿದ್ರು. ನಮಗೆ ಬೇರೆ ರಾಜ್ಯಗಳಿಗಿಂತ ಭಾಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತು ಕೊಂಡ್ಕೊಳ್ತಕ್ಕಂಥ ಬೆಲೆ. ನಮಗೆ ಹೆಚ್ಚು ಕೊಡಬೇಕು. ರೈತರಿಗೆ ಭಾಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು, ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಉಪಯೋಗಿಸ್ತಕ್ಕಂಥ ಹಿಂಡಿ, ಬೂಸ ಇವೆಲ್ಲ ಜಾಸ್ತಿ ಆಗಿದೆ. ಫೀಡೆಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು. ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಮಾಡಿದ್ರೆ ಹೇಳ್ತೀನಪ್ಪ. ಪದೇ ಪದೇ ಅವ್ರು ಮಾತಾಡ್ತಾರೆ. ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿತ್ತು 1.5 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡು ಏನು ಮಂಡಳಿ ಒಪ್ಪಿಕೊಂಡವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿತ್ತು ಉತ್ಪನ್ನ. ನಾನು ಹಿಂದಿನ ಹೇಳಿದ್ದೀನ, ಮುಂದಕ್ಕೆ ಹೇಳಿದ್ದೀನಿ. ಅಲ್ಲ, ನಾನು ಹೇಳಿರೋದು ಎಲ್ಲಿಗ್ರಿ? ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು. ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ನಮಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿದರು. ಯಾಕಂತಂದರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು PCR ಆ್ಯಕ್ಟ್ನಲ್ಲಾಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಬಿಟ್ಟರೆ ಸುಮ್ಮನೆ ಅದನ್ನೇ ಪುನಃ ನೀನು ಹೇಳಪ್ಪ. ಟಾರ್ಗೆಟ್ ಮಾಡ್ತಾ ಇದ್ದೀವ ಈಗ. ಅಫೆನ್ಸ್ ಮಾಡುವಂತ ಹೇಳಿ FIR ಆಗ್ಬೇಕಾದ್ರೆ ಏನು ಮಾಡಬೇಕು? ತಪ್ಪಿಸ್ತರಲ್ವ, ತಪ್ಪು ಮಾಡಿದ್ರಲ್ವ FIR ಆಗೋದು. ಯಾರು? ನಾವು ಸುಳ್ಳು ಯಾರಿಗೂ ಕೂಡ
ನಾವು ಆ ಥರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ. ನಾವು ಹಿಂದೆ ಸರ್ಕಾರದಲ್ಲಿದ್ದಾಗ ರಸ್ತೆಗಳನ್ನೆಲ್ಲ ಮಾಡೋದು. 5 ವರ್ಷ ಬಿ ಜೆ ಪಿಯವರು ರಸ್ತೆನೇ ಮಾಡಿದ್ರು. ಇಬ್ಬರು ಮುಖ್ಯಮಂತ್ರಿಗಳಾದರು. ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲೇ. ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ. ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದೋದ್ರಿಂದ ರಸ್ತೆಗಳು ಕೆಟ್ಟಿದ್ದಾವೆ. ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಳೆ ಈಗ ನಿಲ್ತಾ ಇದೆ, ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಹಾಲಿನ ದರ ಹೆಚ್ಚಳ ಮಾಡ್ತೀನಿ ಅಂತ ಹೇಳಿದ್ರು ಕೋಲಾರದಲ್ಲಿ. ನಾವು ನೋಡ್ತೀವಿ ಅದನ್ನು, ಸರ್ ಮುನಿರತ್ನ ಅವರ ಅದನ್ನ ನೋಡ್ತೀವಿ ರೀ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ಮಾಹಿತಿ ಸೋರಿಕೆ ಆಗ್ತಾ ಇದೆ, ರಾಜ್ಯಪಾಲರು ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ. ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು. ಹಾಂ, ಪತ್ರ ಬರ್ತಾ ಅವ್ರು ಸರಿಯಪ್ಪ, ಅವ್ರದ್ದೇ ತನಿಖೆ ಆಗಲಿ, ಅವ್ರ ಕಚೇರಿಯಿಂದಲೇ ತನಿಖೆ ಸೋರಿಕೆ ಆಗ್ತಾ ಇರ್ಬೋದು. ರಾಜ್ಯಪಾಲರ ಪತ್ರ ತಮ್ಮ ಗಮನಕ್ಕೆ ಬಂದಿದೆ. ರಾಜ್ಯಪಾಲರ ಪತ್ರ ತಮ್ಮ ಗಮನಕ್ಕೆ ಬಂದಿದೆ. ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು. ಅರ್ಕಾವತಿಗೆ ಸಂಬಂಧಪಟ್ಟ ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ. ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು, ನಾವು ಹೇಳಿರೋದಲ್ಲ. ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ BDAನವ್ರಿಗೆ ಹೇಳಿದ್ರು. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ರಿ. ಕೊಪ್ಪಳ ಜಿಲ್ಲೆ 2 ವರ್ಷ ಆಯಿತು. ಅವರು ಪೈಜನ್ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ. ನಾವು ಯಾವ್ಯಾವ್ದು ಪೆಂಡಿಂಗ್ ವರ್ಕ್ಸ್ ಇದ್ದಾವೆ, ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ. ಕಲಬುರಗಿನಲ್ಲಿ 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು, ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಇದನ್ನು ಕೂಡ ಮಾಡ್ತೀವಿ. ಸರ್, ಹಾಲಿನ ದರ ವಿಚಾರ ಸಂಬಂಧಪಟ್ಟ ಸರ್, ಏನು ಹಾಲಿನ ದರ? ಈ ಕೋಲಾರದಲ್ಲಿ ನೀವು ಹಾಲಿನ ದರವನ್ನ ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ. ನೋಡಪ್ಪ, ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಮಾಗಡಿನಲ್ಲಿ ಭಾಳ ಜನ ಮಿನಿಸ್ಟ್ರಿಗಳು, MLAಗಳು, ರೈತರು ಮತ್ತು ಮಿಲ್ಕ್ ಯೂನಿಯನ್ನವರು, ಬೆಂಗಳೂರು ಮಿಲ್ಕ್ ಯೂನಿಯನ್ನವರು ಒತ್ತಾಯ ಮಾಡಿದ್ರು. ನಮಗೆ ಬೇರೆ ರಾಜ್ಯಗಳಿಗಿಂತ ಭಾಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತು ಕೊಂಡ್ಕೊಳ್ತಕ್ಕಂಥ ಬೆಲೆ. ನಮಗೆ ಹೆಚ್ಚು ಕೊಡಬೇಕು, ರೈತರಿಗೆ ಭಾಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು, ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಉಪಯೋಗಿಸ್ತಕ್ಕಂಥ ಹಿಂಡಿ, ಬೂಸ ಇವೆಲ್ಲ ಜಾಸ್ತಿ ಆಗಿದೆ, ಫೀಡ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು. ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ನಮ್ಮ ಭಾಗದಲ್ಲಿ ಹೇಳಿದ್ರೆ ಹೇಳ್ತೀನಪ್ಪ. ಪದೇ ಅವ್ರು ಮಾತಾಡ್ತಾರೆ. ನಮ್ಮ ಭಾಗದಲ್ಲಿ ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದ 1 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡು ಏನು ಮಂಡಳಿ ಒಕ್ಕೂಟರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದ ಉತ್ಪನ್ನ. ನಾನು ಹಿಂದಿನ ಕೇಳಿದ್ದೀನ, ಮುಂದೆ ಕೇಳಿದ್ದೀನಿ. ಅಲ್ಲ, ನಾನು ಹೇಳಿರೋದು ಎಲ್ಲಿಗ್ರಿ? ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು. ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ಸರ್ಕಾರ ಟಾರ್ಚರ್ ಕೊಡಕ್ ಮಾಡ್ತಾ ಇದೆ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದಾರೆ. ಜೊತೆಗೆ ನಮಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿದರು. ಯಾಕಂತಂದರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, 2ನೇದು PCR ಆ್ಯಕ್ಟ್ನಲ್ಲಾಗಿದೆ, 3ನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಬಿಟ್ಟರೆ ಸುಮ್ಮಿರ್ತಾರೆ. ಅಲ್ಲ, ಅದನ್ನೇ ಪುನಃ ನೀನು ಹೇಳಪ್ಪ. ಟಾರ್ಗೆಟ್ ಮಾಡ್ತಾ ಇದ್ದೀವ ಈಗ. ಅಫೆನ್ಸ್ ಮಾಡುವಂತ ಹೇಳಿ FIR ಆಗ್ಬೇಕಾದ್ರೆ ಏನು ಮಾಡಬೇಕು? ತಪ್ಪಿಸ್ತರಲ್ವ, ತಪ್ಪು ಮಾಡಿದ್ರಲ್ವ FIR ಆಗೋದು. ಜೊತೆಗಿದ್ದವ್ರಿಗೆ
ಅವ್ರು ಟಾರ್ಚರ್ ಮಾಡಿ ಕಂಪ್ಲೇಂಟ್ ಲೋಕಸಭಾ ಚುನಾವಣೆಯಿಂದ ಯಾರು? ನನ್ನ ಆಪ್ತ ಬಳಗ ಏನಿತ್ತಲ್ಲ ಅವ್ರಿಗೆ ಟಾರ್ಚರ್ ಮಾಡಿ ನಾವು ಸುಳ್ಳು ಯಾರಿಗೂ ಕೂಡ ನಾವು ಆ ಥರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ.